ಇಂದಿನಿಂದ ಕೇಂದ್ರ ರಾಜ್ಯದಲ್ಲಿ ಬಜೆಟ್ ಅಧಿವೇಶನ. ರಾಷ್ಟ್ರಪತಿ ಭೇಟಿ ವೇಳೆ ಶಿಷ್ಟಾಚಾರ ಉಲ್ಲಂಘನೆ, ಪಶ್ಚಿಮ ಬಂಗಾಳದ ವಿವರಣೆ ಕೇಳಿದ ಕೇಂದ್ರ ಸರ್ಕಾರ. ಸದನದಲ್ಲಿ ಶಾಸಕರ ಹಾಜರಾತಿ ಹೆಚ್ಚಳಕ್ಕೆ ಕಸರತ್ತು, ಎಂಎಲ್ಎಗಳನ್ನು ಅಧಿವೇಶನದಲ್ಲಿ ತೊಡಗಿಸಲು 3 ಪಕ್ಷಗಳಿಂದ ಯತ್ನ. ಪಂಚಪಾಲಿಕೆಗೆ ಅಂತಿಮ ಮೀಸಲು ಪ್ರಕಟ, ಜಿಬಿಎ ವ್ಯಾಪ್ತಿಯ 369 ವಾರ್ಡ್ಗಳ ಚುನಾವಣೆಗೆ ಸಿದ್ಧತೆ, ನಗರಾಭಿವೃದ್ಧಿ ಇಲಾಖೆಯಿಂದ ಮೀಸಲಾತಿ ಅಧಿಸೂಚನೆ. ಟಿ20 ಕ್ರಿಕೆಟ್ ಭಾರತ ವಿಶ್ವ ವಿಜೇತ, ತವರಿನಲ್ಲಿ ಕಿರೀಟ ಗೆದ್ದ ಮೊದಲ ತಂಡ, ಸತತ 2ನೇ ಬಾರಿ ಚಾಂಪಿಯನ್. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಮೀಸಲಾತಿ ಅನ್ಯಾಯ, ಪಾದಯಾತ್ರೆಗೆ ಮಾರ್ಚ್ 22ರಂದು ಚಿತ್ರದುರ್ಗದಲ್ಲಿ ಚಾಲನೆ, ಬಿಜೆಪಿ ನಾಯಕರ ಘೋಷಣೆ. ಸೌರ ವಿದ್ಯುತ್ ಉತ್ಪಾದನೆ, ನೈಋತ್ಯ ರೈಲ್ವೆ ಸಾಧನೆ, ಸೇವಾ ಕಟ್ಟಡಗಳು, ವಸತಿ ಛಾವಣಿಗಳಲ್ಲಿ ಸೌರಶಕ್ತಿ ಫಲಕ, 3.47 ಕೋಟಿ ರೂಪಾಯಿ ಉಳಿತಾಯ. ಇನ್ಮುಂದೆ ರಾತ್ರಿಯಲ್ಲೂ ಕಸ ಸಂಗ್ರಹ, ಮನೆ ಬಾಗಿಲಿಗೆ ಬರಲಿವೆ ಕಸದ ವಾಹನಗಳು, ಕಸದ ಸಮಸ್ಯೆ ಬಗೆಹರಿಸಲು ಗ್ರೇಟರ್ ಬೆಂಗಳೂರು ತೀರ್ಮಾನ. ದೇಶದ ಅತಿದೊಡ್ಡ ವಿಮಾನ ನಿಲ್ದಾಣ 45 ದಿನದಲ್ಲಿ ಶುರು, ಉತ್ತರ ಪ್ರದೇಶದ ನೋಯ್ಡಾದಲ್ಲಿರುವ ಏರ್ಪೋರ್ಟ್. ಐಟಿಎಫ್ W35 ಟೂರ್ನಿ, ವೈಷ್ಣವಿಗೆ ಸಿಂಗಲ್ಸ್ ಟ್ರೋಫಿ.